ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮಿಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 2026ನೇ ವರ್ಷದ ಎರಡನೇ ಹಾಗೂ ಕೊನೆಯ ಸೂರ್ಯಗ್ರಹಣ ಆಗಸ್ಟ್ ತಿಂಗಳಲ್ಲಿ ಸಂಭವಿಸಲಿದೆ. ಈ ಸೂರ್ಯಗ್ರಹಣ ಆಗಸ್ಟ್ ತಿಂಗಳಲ್ಲಿ ಯಾವ ದಿನಾಂಕದಂದು, ಯಾವ ವಾರ, ಯಾವ ಸಮಯಕ್ಕೆ ಸಂಭವಿಸಲಿದೆ. ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ವ? ನಾವೆಲ್ಲ ಸೂತಕದ ನಿಯಮಗಳನ್ನು ಪಾಲಿಸಬೇಕಾ ಬೇಡವಾ? ಗರ್ಭಿಣಿ ಸ್ತ್ರೀಯರು ಅನುಸರಿಸಬೇಕಾದಂತಹ ನಿಯಮಗಳೇನು? ಈ ಎಲ್ಲ ವಿಷಯಗಳನ್ನು ವಿವರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಸೂರ್ಯಗ್ರಹಣ ಒಂದು ನೈಸರ್ಗಿಕ ವಿಸ್ಮಯ. ಧಾರ್ಮಿಕ, ಖಗೋಳ ವಿಜ್ಞಾನ ಮತ್ತು ಹಿಂದೂ ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹಣಕ್ಕೆ ಬಹಳ ವಿಶೇಷ ಹಾಗೂ ಮಹತ್ವದ ಸ್ಥಾನವನ್ನು ನೀಡಿದ್ದಾರೆ. ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಬಂದಾಗ ಭೂಮಿಯ ಮೇಲೆ ಚಂದ್ರನ ನೆರಳು ಬೀಳುತ್ತೆ. ಭೂಮಿಗೆ ಸೂರ್ಯ ಕಾಣಿಸಲ್ಲ. ನಮಗೆ ಪ್ರತಿದಿನ ಬೆಳಕು ಮತ್ತು ಶಾಖವನ್ನು ಕೊಡುವಂತಹ ಸೂರ್ಯ ಕೆಲ ನಿಮಿಷಗಳ ಕಾಲ ಭೂಮಿಗೆ ಕಾಣಿಸೋದಿಲ್ಲ. ಭೂಮಿ ಮೇಲೆ ತಾಪಮಾನ ಕಡಿಮೆ ಆಗುತ್ತೆ. ಹಗಲು ಹೋಗಿ ಸಂಜೆಯಾಗಿ ಕಾಣಿಸುತ್ತೆ. ಕೆಲವೊಮ್ಮೆ ನಕ್ಷತ್ರಗಳು ಕೂಡ ಗೋಚರಿಸಬಹುದು. ಈ ಒಂದು ನೈಸರ್ಗಿಕ ವಿಸ್ಮಯವನ್ನು ನಾವು ಸೂರ್ಯಗ್ರಹಣ ಅಂತ ಕರಿತೀವಿ. ಈ 2026ರಲ್ಲಿ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣ ಆಗಸ್ಟ್ 12ನೇ ತಾರೀಕು ಸಂಭವಿಸಲಿದೆ. ಆಗಸ್ಟ್ 12ನೇ ತಾರೀಕು ಆಷಾಢ ಅಮಾವಾಸ್ಯೆ ಸ್ನೇಹಿತರೆ. ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಸಂಭವಿಸಲಿದೆ. ಯಾವ ಸಮಯಕ್ಕೆ ಗ್ರಹಣ ಸಂಭವಿಸಲಿದೆ ಅಂದರೆ ಆಗಸ್ಟ್ 12ನೇ ತಾರೀಕು ರಾತ್ರಿ 9:04 ಪ್ರಾರಂಭವಾಗಿ 13ನೇ ತಾರೀಕು ಬೆಳಗಿನ ಜಾವ 4:25 ಮುಗಿಯುತ್ತೆ ಸ್ನೇಹಿತರೆ. ಗ್ರಹಣದ ಮಧ್ಯಕಾಲ 12ನೇ ತಾರೀಕು ರಾತ್ರಿ 11 ಗಂಟೆಗೆ. ಗ್ರಹಣದ ಮೋಕ್ಷ ಕಾಲ ಆಗಸ್ಟ್ 13ನೇ ತಾರೀಕು ಬೆಳಗಿನ ಜಾವ 4:20 ಈ ಸಲ ಸೂರ್ಯಗ್ರಹಣ ರಾತ್ರಿಯಲ್ಲಿ ಸಂಭವಿಸಲಿದೆ. ಇದು ಭಾರತದಲ್ಲಿ ಗೋಚರಿಸುವ ಸಮಯ. ಆದರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಸಮಯ ವ್ಯತ್ಯಾಸವಾಗುತ್ತೆ. ಹಾಗಾದರೆ ನಮ್ಮ ಭಾರತದಲ್ಲಿ ಗೋಚರಿಸುತ್ತಾ ಸೂರ್ಯಗ್ರಹಣ ಅಂದರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ. ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸದೇ ಇದ್ದರೂ ಗ್ರಹಣಕ್ಕೆ ಸಂಬಂಧಿಸಿದ ಪ್ರತಿಕೂಲ ಪರಿಣಾಮಗಳು ಇದ್ದೇ ಇರುತ್ತೆ ಅಂತ ವೈದಿಕ ಜ್ಯೋತಿಷ್ಯರು ಹೇಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭೂಮಿಯ ಮೇಲಿನ ಪ್ರತಿ ಜೀವಿಗೂ ಗ್ರಹಣದ ಪರಿಣಾಮ ಇದ್ದೇ ಇರುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಸಂಪೂರ್ಣ ಸೂರ್ಯಗ್ರಹಣವು ಪ್ರಕೃತಿಯ ಅತ್ಯಂತ ಸುಂದರವಾದ ದೃಶ್ಯಗಳಲ್ಲಿ ಒಂದಾಗಿದ್ದರೂ ನಮ್ಮ ವೈದಿಕ ಜ್ಯೋತಿಷ್ಯ ಅದನ್ನು ನಮ್ಮ ಶಕ್ತಿಯ ಮೂಲವಾದ ಸೂರ್ಯನನ್ನೇ ತಾತ್ಕಾಲಿಕವಾಗಿ ನಮ್ಮ ದೃಷ್ಟಿಯಿಂದ ನಿರ್ಬಂಧಿಸುವ ಶಕ್ತಿಯುತವಾದ ಬದಲಾವಣೆಯ ಸಮಯ ಅಂತಾನೇ ಪರಿಗಣಿಸಿ ತೆಗೆದುಕೊಳ್ಳುತ್ತೆ. ಗ್ರಹಣ ಗೋಚರಿಸದಿದ್ದರೂ ಗ್ರಹಣಕ್ಕೆ ಸಂಬಂಧಿಸಿದ ಸೂಕ್ಷ್ಮ ಗುಣಗಳಿಂದಾಗಿ ಪ್ರತಿಕೂಲ ಪರಿಣಾಮಗಳು ಉಂಟಾಗುತ್ತವೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ಮತ್ತು ಚಿಕ್ಕ ಮಕ್ಕಳು ಕೆಲವು ನಿಯಮಗಳನ್ನು ಗ್ರಹಣದ ಸಮಯದಲ್ಲಿ ಪಾಲಿಸುವುದು ಒಳ್ಳೆಯದು ಅಂತ ವೈದಿಕ ಶಾಸ್ತ್ರ ಹೇಳುತ್ತೆ. ಸೂರ್ಯಗ್ರಹಣ ರಾತ್ರಿಯಲ್ಲಿ ಸಂಭವಿಸ್ತಾ ಇರೋದ್ರಿಂದ ತೊಂದರೆ ಏನಿಲ್ಲ. ಗರ್ಭಿಣಿ ಸ್ತ್ರೀಯರು ಮನೆಯಿಂದ ಹೊರಗೆ ಬರಬೇಡಿ. ಒಂದು ರೂಮಲ್ಲಿ ಕೂತ್ಕೊಂಡು ಈ ಸಮಯದಲ್ಲಿ ಆದಷ್ಟು ನಿದ್ದೆ ಮಾಡಬೇಡಿ. ಒಂದು ರೂಮ್ನಲ್ಲಿ ನೀವು ಪ್ರಶಾಂತವಾಗಿ ಕುಳಿತುಕೊಂಡು ದೀರ್ಘ ಉಸಿರಾಟ ಮಾಡ್ತಾ ನಿಮಗೆ ಇಷ್ಟವಾದ ದೇವತಾ ಸ್ತೋತ್ರಗಳನ್ನು ಪಠಿಸಿ. ಗ್ರಹಣದ ಸಮಯ ಮಂತ್ರಸಿದ್ಧಿಗೆ ಸೂಕ್ತವಾದ ಸಮಯ ಅಂತ ಹೇಳ್ತಾರೆ. ಆದಷ್ಟು ನೀವು ನಿಮಗೆ ಇಷ್ಟವಾದ ದೇವತಾ ಮಂತ್ರಗಳನ್ನು ಪಠಿಸಿ. ನೀವು ಆದಷ್ಟು ಗ್ರಹಣದ ಸಮಯದಲ್ಲಿ ಮೈ ಮುಚ್ಚುವಂತಹ ಪೂರ್ಣವಾದ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ನೀವಿರುವಂತಹ ಸ್ಥಳದಲ್ಲಿ ನಿಮ್ಮ ರೂಮ್ನಲ್ಲಿ ಆದಷ್ಟು ಅಲ್ಲಲ್ಲಿ ನಿಮ್ಮ ಸುತ್ತಲೂ ದರ್ಬೆ ಹುಲ್ಲನ್ನು ಇಟ್ಕೊಳ್ಳಿ.
ದರ್ಬೆ ಹುಲ್ಲು ಯಾವುದೇ ನಕಾರಾತ್ಮಕ ಶಕ್ತಿಗಳು, ದುಷ್ಟಶಕ್ತಿಗಳು ಹತ್ತಿರ ಬರದಂತೆ ತಡೆಯುತ್ತೆ, ಸಕಾರಾತ್ಮಕ ಗುಣಗಳನ್ನು ಹೆಚ್ಚಿಸುತ್ತೆ. ದರ್ಬೆಯ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಇದರಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಒಂದು ಸರ್ತಿ ನೋಡಿ. ದರ್ಬೆ ಹುಲ್ಲು ಎಷ್ಟು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ನಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತೆ ಅಂತ ಗೊತ್ತಾಗುತ್ತೆ. ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಆದಷ್ಟು ಎಚ್ಚರದಿಂದಿರೋದು ಒಳ್ಳೆಯದು. ಗರ್ಭಿಣಿ ಸ್ತ್ರೀಯರಷ್ಟೇ ಅಲ್ಲ, ಬೇರೆಯವರು ಕೂಡ ಸೂರ್ಯಗ್ರಹಣದ ಸಮಯದಲ್ಲಿ ಗಾಯತ್ರಿ ಮಂತ್ರ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸೋದ್ರಿಂದ ನಿಮ್ಮ ಆತ್ಮಶಕ್ತಿ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಗಾಯತ್ರಿ ಮಂತ್ರ, ಆದಿತ್ಯ ಹೃದಯ ಅಷ್ಟೇ ಅಲ್ಲದಿದ್ದರೂ ನಿಮ್ಗೆ ಯಾವುದೋ ಇಷ್ಟವಾದ ದೇವರ ಮಂತ್ರಗಳನ್ನು ಜಪಿಸುವುದರಿಂದ ಅದರ ಫಲ ದುಪ್ಪಟ್ಟು ನಿಮಗೆ ಸಿಗುತ್ತೆ. ಈ ಸೂರ್ಯಗ್ರಹಣ ಅಮಾವಾಸ್ಯೆಯ ದಿನ ಸಂಭವಿಸಲಿದೆ. ಅಮಾವಾಸ್ಯೆ ನಮ್ಮ ಪೂರ್ವಜರನ್ನು ಗೌರವಿಸುವ ಸಮಯ. ಅದು ಗ್ರಹಣ ಬಂದಿರೋದ್ರಿಂದ ಪೂರ್ವಜರಿಗೆ ತರ್ಪಣ ನೀಡಲು ಅತ್ಯುತ್ತಮ ಸಮಯ. ಪಿತೃತರ್ಪಣ ಮಾಡೋದು, ಈ ಸಮಯದಲ್ಲಿ ಪಿತೃ ಕಾರ್ಯಗಳನ್ನು ಮಾಡೋದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ನಂತರ ಗ್ರಹಣ ಮುಗಿದ ನಂತರ ಅವರ ಹೆಸರಲ್ಲಿ, ಅವರ ನೆನಪಿಗಾಗಿ ಆಹಾರ ಧಾನ್ಯಗಳನ್ನು, ಬಟ್ಟೆ ಮುಂತಾದವನ್ನು ದಾನ ಮಾಡೋದರಿಂದ ಕೂಡ ಉತ್ತಮ ಪ್ರತಿಫಲಗಳು ದೊರೆಯುತ್ತೆ. ಅಷ್ಟೇನು ಭಯ ಬೀಳುವಂಥದ್ದೇನೂ ಇಲ್ಲ. ಭಾರತದಲ್ಲಿ ಗೋಚರಿಸೋದಿಲ್ಲ. ಯಾವುದೇ ಸೂತಕದ ನಿಯಮಗಳನ್ನು ಪಾಲಿಸದಿದ್ದರೂ ಪರವಾಗಿಲ್ಲ. ಆದರೂ ನಮ್ಮ ವೈದಿಕ ಶಾಸ್ತ್ರದ ಪ್ರಕಾರ ಗ್ರಹಣದ ನಂತರ ನಾವು ಮನೆಯೆಲ್ಲ ಸ್ವಚ್ಛ ಮಾಡಿ, ದೇವರ ಮನೆಯನ್ನು ನಾವು ಸ್ನಾನ ಮಾಡಿಕೊಂಡು ದೇವರ ಮನೆಯನ್ನು ಸ್ವಚ್ಛ ಮಾಡಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ. ಹೇಗೂ ಆಷಾಢ ಅಮಾವಾಸ್ಯೆ ಮುಗಿದಿರುತ್ತಲ್ಲ, ನಾವು ಶ್ರಾವಣ ಮಾಸಕ್ಕೆ ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳೇಬೇಕು. ಆದ್ದರಿಂದ ಅಮಾವಾಸ್ಯೆ ಮತ್ತು ಗ್ರಹಣಗಳೆರಡೂ ಒಂದೇ ದಿನ ಬಂದಿರೋದ್ರಿಂದ ಮಾರನೆಯ ದಿನ ನಾವು ಶ್ರಾವಣ ಮಾಸಕ್ಕೂ ಆಗುತ್ತೆ, ಹಾಗೆ ಮನೆಯೂ ಶುದ್ಧಿ ಆಗುತ್ತೆ, ಗ್ರಹಣದ ನಿಯಮಗಳನ್ನು ಪಾಲಿಸ್ದಂಗೂ ಆಗುತ್ತೆ. ಮಾರನೇ ದಿನ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು, ದೇವರ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು. ದೇವರ ಸಾಮಗ್ರಿಗಳನ್ನೆಲ್ಲ, ದೇವರ ವಿಗ್ರಹಗಳನ್ನೆಲ್ಲ ಗ್ರಹಣ ಮುಗಿದ ನಂತರ ತೊಳ್ಕೊಬೇಕಾಗುತ್ತೆ. ಭಾರತದಲ್ಲಿ ಸಂಭವಿಸೋದಿಲ್ಲ. ಮತ್ತು ಯಾವ ಪ್ರದೇಶಗಳಲ್ಲಿ ಸಂಭವಿಸುತ್ತಪ್ಪ ಅಂತಂದರೆ ಯುರೋಪ್, ಉತ್ತರ ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದ ಕೆಲವು ಭಾಗಗಳಲ್ಲಿ ಸಂಭವಿಸುತ್ತೆ. ಸ್ನೇಹಿತರೆ, ಈ ಸಲದ ಸೂರ್ಯಗ್ರಹಣವನ್ನು 21ನೇ ಶತಮಾನದ ದೀರ್ಘ ಖಗ್ರಾಸ ಸೂರ್ಯಗ್ರಹಣ ಅಂತ ವಿಜ್ಞಾನಿಗಳು ಕರೀತಾ ಇದ್ದಾರೆ. ಇದನ್ನು ಕಂಕಣಾಕಾರ ಸೂರ್ಯಗ್ರಹಣ, ರಿಂಗ್ ಆಫ್ ಫೈರ್ ಅಂತಲೂ ಕರೀತಿದ್ದಾರೆ. ಇದನ್ನು ಯಾಕೆ ದೀರ್ಘ ಖಗ್ರಾಸ ಸೂರ್ಯಗ್ರಹಣ ಅಂತ ಕರೀತಿದ್ದಾರಪ್ಪ ಅಂತಂದರೆ, ಪಶ್ಚಿಮ ಏಷ್ಯಾದ ಕೆಲವು ಭಾಗಗಳಲ್ಲಿ, ಆಫ್ರಿಕಾದ ಕೆಲವು ಭಾಗಗಳಲ್ಲಿ 6 ನಿಮಿಷಗಳಿಗಿಂತ ಹೆಚ್ಚು ಕಾಲ ಕತ್ತಲೆ ಆವರಿಸಿರುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಎಲ್ಲೆಲ್ಲಿ ಸೂರ್ಯಗ್ರಹಣ ಗೋಚರಿಸುತ್ತೋ ಅಲ್ಲೆಲ್ಲ 6 ನಿಮಿಷ 23 ಸೆಕೆಂಡ್ಗಳವರೆಗೆ ಭೂಮಿಗೆ ಸೂರ್ಯನ ಬೆಳಕು ಬರಲ್ಲ. ಆದ್ದರಿಂದನೇ ಈ ಸೂರ್ಯಗ್ರಹಣವು 21ನೇ ಶತಮಾನದಲ್ಲಿ ಗೋಚರಿಸುವ ಅತಿ ದೀರ್ಘಾವಧಿಯ ಖಗ್ರಾಸ ಸೂರ್ಯಗ್ರಹಣವಾಗಿದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಗ್ರಹಣದ ನಿಯಮಗಳು ಅಷ್ಟೇನು ಪಾಲಿಸಬೇಕಾಗಿಲ್ಲ ಅಂತ ಅಂದ್ಕೋಬೇಡಿ. ಆದಷ್ಟು ಭಾರತದಲ್ಲಿ ಗೋಚರಿಸೋದಿಲ್ಲ ಅಂತ ಆದಷ್ಟು ನೀವು ಗ್ರಹಣದ ಸಮಯದಲ್ಲಿ ಪ್ರಯಾಣ ಮಾಡಬೇಡಿ. ಆದಷ್ಟು ದೇವತಾ ಮಂತ್ರಗಳನ್ನು ಜಪಿಸಿ. ಆಗಲಿಲ್ಲ ನಿಮಗೆ ಜಪಿಸೋಕ್ಕೆಂದರೆ ನಿಮ್ಮ ಮನೆಯಲ್ಲಿ TV ಅಥವಾ ಮೊಬೈಲ್ ಇರುತ್ತಲ್ವ, ಅದರಲ್ಲಿ ದೇವತಾ ಮಂತ್ರಗಳನ್ನು ಇಡಿ. ಇದರಿಂದ ನಿಮಗೆ ನಿಮ್ಮ ಮನೆಗೆ ಸಕಾರಾತ್ಮಕ ಕಂಪನಗಳು ತುಂಬಿಕೊಳ್ಳುತ್ತೆ. ಯಾವುದೇ ಗ್ರಹಣದ ದುಷ್ಟಶಕ್ತಿಗಳು ಆವರಿಸೋದಿಲ್ಲ. ಗ್ರಹಣ ಮುಗಿದ ನಂತರ ದಾನಕ್ಕೆ ನಮ್ಮ ವೈದಿಕ ಶಾಸ್ತ್ರದಲ್ಲಿ ಬಹಳ ವಿಶೇಷತೆ ಇದೆ. ಹೆಸರುಬೇಳೆ ಮುಂತಾದವನ್ನು ದಾನ ಮಾಡೋದ್ರಿಂದ ನಮಗಿರುವಂತಹ ನಕಾರಾತ್ಮಕ ಕಂಪನಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನಾವು ಏನೇ ಕೇಳಿದ್ರು ನಮ್ಮ ಮನೆಗಳಲ್ಲಿ ಬಹಳ ಹಿಂದಿನಿಂದ ಪೂರ್ವಜರು ಗ್ರಹಣ ಮುಗಿದ ನಂತರ ಗ್ರಹಣದ ಸಮಯದಲ್ಲಿ ಏನು ಮಾಡ್ತಾಯಿದ್ರು ಅಂತ ಪಾಲಿಸ್ಕೊಂಡು ಬಂದಿರ್ತಾರಲ್ವ, ಆ ರೀತಿ ನೀವು ಗ್ರಹಣದ ನಿಯಮಗಳನ್ನು ಪಾಲಿಸುವುದು ಒಳ್ಳೆಯದು. ಪೂರ್ವಜರ ಯಾವುದನ್ನು ಸುಮ್ಮನೆ ಮಾಡಿರೋದಿಲ್ಲ ಸ್ನೇಹಿತರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಯಾರಿಗಾದರೂ ಅನುಕೂಲ ಆಗುತ್ತೆ ಅನ್ನೋದಾದರೆ ಅವ್ರಿಗೆ ಶೇರ್ ಮಾಡಿ. ಮತ್ತೊಂದು ಉತ್ತಮವಾದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ ಸ್ನೇಹಿತರೆ.